ಕಿತ್ತೂರು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ಗೆ ಸ್ವಾಗತ. ನಾನು ನಿಮ್ಮ ಸೃಷ್ಟಿ ತಡ್ಕೋ. ನೈಜತೆ ಹೊಂದಿದ ನೇರ ದಿಟ್ಟ ನಿರಂತರ ಸುದ್ದಿಗಳ ಜೊತೆ ಮನರಂಜನಾ ಸುದ್ದಿಗಳನ್ನು ಕೊಡ್ತಾ ಇದ್ದೀವಿ, ವೀಕ್ಷಿಸಿ. ಮಲ್ಲಮ್ಮನ ಬೆಳವಡಿ ಗ್ರಾಮದ ಶ್ರೀ ಇಶಪ್ರಭು ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ವೈದ್ಯ ಯೋಗ ಉಚಿತ ಶಿಬಿರವನ್ನು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಇವರು, ನಮ್ಮ ಆಹಾರ ಪದ್ಧತಿ, ಯೋಗ ವ್ಯಾಯಾಮಗಳು ಸದೃಢ ಶರೀರ ಹೊಂದಲಿಕ್ಕೆ ಸಹಾಯಕಾರಿಗಳಾಗಿವೆ ಎಂದು ಹೇಳಿದರು. ಈಗ ಸಮಯ ಆಲ್ರೆಡಿ ಲೇಟ್ ಆಗಿದೆ. ಅದರ ನಿಮಿತ್ತವಾಗಿ ನಾವು ಯೋಗವನ್ನು ಪ್ರಾರಂಭಿಸೋಣ. ಅದರ ಜೊತೆನೇ ನಾನು ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ನೇರ ಕುತ್ಕೊಳ್ಳಿ, ಬೆನ್ನು ಕುತ್ತಿಗೆ. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಇಶಪ್ರಭು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಮಾ ಕಾಡೇಶ್ನವರವರು ಮಾತನಾಡುತ್ತಾ, ಬೆಳಗಿನ ಯೋಗ ವ್ಯಾಯಾಮ ಮನುಷ್ಯನ ದಿನನಿತ್ಯದ ಕೆಲಸಗಳನ್ನು ಉಲ್ಲಾಸಭರಿತವಾಗಿರಿಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಈರಣ್ಣ ಕರಿಕಟ್ಟಿ, ಪ್ರಾಚಾರ್ಯರಾದ ಎಂಪಿ ಉಪ್ಪಿನ್, ಮಹಿಳಾ ಪ್ರತಿಷ್ಠಾನ ಕಾರ್ಯದರ್ಶಿಯಾದ ಸವಿತಾ ಬೂದಿಹಾಳ್, ಶಂಕರ್ ಏಳೂರ್, ಶಿಕ್ಷಕರಾದ ವೀರೇಶ್ ಕಾಡೇಶ್ನವರ್, ಜಗದೀಶ್ ಅಂಗಡಿ, ರವಿ ಮುರುಗೋಡ್, ಸೋಮಲಿಂಗ್ ಮಾರಪ್ಪನವರ್ ಉಪಸ್ಥಿತರಿದ್ದರು. ಎದ್ದದ್ದಾದರೆ ಪ್ರಾಣವಾಯು ತೆಳಗ ಇರ್ತಿದೆ. ಪ್ರಾಣವಾಯು ತೆಳಗ ಇರ್ತಿದೆ. ಆ ಪ್ರಾಣವಾಯುವನ್ನು ಸೇವಿಸಿದ್ರೆ ಸಾಕು. ನೀವು ಇದನ್ನು ಮಾಡಲು ಆಗದಿದ್ದರೆ ಮಾಡಲೇಬೇಕು, ಆ ಮಾತು ಬೇರೆ. ನನಗೆ ವಯಸ್ಸಾಗಿದೆ. ಅದಕ್ಕೆ ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತೇನೆ. ಈ ದೇಹ ನಿಯಂತ್ರಣಕ್ಕೆ ಇರಬೇಕಂತಿದ್ರೆ ನಾವು ನಿತ್ಯ ಒಂದು ಔಷಧಿಯನ್ನು ತಗೋತೇವೆ, ಗುಳಿಗೆ ತಗೋತೇವೆ, ಇಂಜೆಕ್ಷನ್ ಮಾಡಿಸ್ಕೋತೇವೆ, ಏನೇನೋ ಮಾಡ್ತೇವೆ. ಈ ದೇಹವನ್ನು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ನನ್ನ ಔಷಧ ಹೀಗಿದೆ. ದಿನನಿತ್ಯ ಬೆಳಿಗ್ಗೆ 5:30ರಿಂದ 7 ಗಂಟೆಯವರೆಗೆ ಈ ಉಚಿತ ಯೋಗ ಶಿಬಿರ ನಡೆಯುತ್ತಿದ್ದು, ಒಟ್ಟು 6 ದಿನಗಳ ಕಾಲ ನಡೆಯುತ್ತಿದೆ ಎಂದು ಯೋಗ ಗುರು ಡಾಕ್ಟರ್ ಸವದತ್ತಿಮಠ್ ಕರೆ ನೀಡಿದರು. ನೂರಾರು ಜನ ಈ ಶಿಬಿರದಲ್ಲಿ ಭಾಗವಹಿಸಿದ್ದರು. ನೇತ್ರಾವತಿ ಬಿಸ್ರೊಳ್ಳಿ ಸ್ವಾಗತ ಗೀತೆ ಹಾಡಿದರು ಮತ್ತು ವೀರೇಶ್ ಕಾಡೇಶ್ನವರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಹೌದಾ? ಅದಕ್ಕಾಗಿ ಮೊದಲನೇಗೆ ಏನು ಮಾಡಬೇಕು, ಚೆಂದಾಗಿ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆರೋಗ್ಯ ಕಾಪಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ತಲೆ ಏನಾಗುತ್ತೆ, ದೈಹಿಕ ಮಾನಸಿಕ ಸದೃಢ ಆಗ್ತೀರಿ. ದೈಹಿಕ ಮಾನಸಿಕ ಸದೃಢ ಆಯಿತು ಅಂತಂದ್ರೆ ನಿಮ್ಮಲ್ಲಿ ಒಳ್ಳೆಯ ವಿದ್ಯೆ ಇರುತ್ತೆ. ಒಳ್ಳೆಯ ವಿದ್ಯೆಯಿಂದ ಆರಾಮಾಗಿ ಸಂಪತ್ತು ನಿಮ್ಮ ಕಡೆನೇ ಉಳಿತೈತಿ. ಅವಾಗ ನಿಮ್ಮ ಜೀವನ ಅರ್ಥಗರ್ಭಿತವಾಗಿ ನಿಮ್ಮ ಮಕ್ಕಳಿಗೆ ಮಾದರಿ ಆಗುತ್ತೆ. ಯೋಗ ದಿನಚರಿಯಲ್ಲಿ ಭಾಗಿಯಾಗುವುದು ಆರೋಗ್ಯದ ದಾರಿಗೆ ಮೊದಲ ಹೆಜ್ಜೆ ಎಂದು ಹೇಳಬಹುದು. ನಮ್ಮ ಊರಿನಲ್ಲಿ ನಡೆಯುತ್ತಿರುವ ಯೋಗ ಅಭ್ಯಾಸದಲ್ಲಿ ಭಾಗವಹಿಸಿ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ. ಎಲ್ಲರಿಗೂ ಮುಕ್ತವಾಗಿ ಈ ಅವಕಾಶ ಲಭ್ಯವಿದ್ದು, ಬನ್ನಿ, ನಿಮ್ಮ ಆರೋಗ್ಯಕ್ಕಾಗಿ ಒಂದು ಉತ್ತಮ ನಿಟ್ಟಿನಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.